ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಶಕ್ನೋತಿ ಹೈವ ಸೋಢುಂ ಪ್ರಾಕ್ಷರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತಃ ಸ ಸುಖಿ ನರಃ. ಯಾರು ಈ ದೇಹದಲ್ಲಿ ಕಾಮಕ್ರೋಧ ಇತ್ಯಾದಿಗಳಿಂದ ಉಂಟಾಗುವಂತಹ ಬೇಗೆ ಮತ್ತು ಬೇನೆ, ಬಳಲಿಕೆ ಇವುಗಳನ್ನೆಲ್ಲದನ್ನೂ ಕೂಡ ಸರಿಯಾದ ರೀತಿಯಲ್ಲಿ ತಡೆದುಕೊಳ್ಳಲು ಯಾರು ಶಕ್ತನೋ ಅವನೇ ಸರಿಯಾದಂತಹ ವ್ಯಕ್ತಿ, ಅವನೇ ಸರಿಯಾದಂತಹ ಬುದ್ಧಿವಂತ ಮತ್ತು ಅವನಿಗೆ ಮೋಕ್ಷ ಅನ್ನೋದು ದಕ್ಕೋದು, ಬೇರೆಯವರಿಗೆ ಅಲ್ಲ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಫಾಲ್ಗುಣ ಮಾಸೆ ಶುಕ್ಲಪಕ್ಷೆ. ಇಂದು 20ನೇ ತಾರೀಖು ಶುಕ್ರವಾರ ಮತ್ತು ತೃತೀಯ ತಿಥಿ ಮತ್ತು ಇಂದು ಉತ್ತರ ಭಾದ್ರಪದ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಉತ್ತರ ಭಾದ್ರಪದ ನಕ್ಷತ್ರದ ಅಧಿಪತಿ ಶನಿ. ಆದ್ದರಿಂದ ಇವತ್ತು ಎಲ್ಲರಿಗೂ ಸ್ವಲ್ಪ ಸಮಾಧಾನಕರವಾಗಿ ನಾವು ವ್ಯವಹಾರಗಳನ್ನು ಮಾಡಬೇಕು. ನಮಗೆ ಬೇಕಾದಂತಹ ಫಲಗಳು ಒಮ್ಮೆಲೆ ತಕ್ಷಣ ಪ್ರಾಪ್ತಿ ಆಗುವುದಿಲ್ಲ, ಸ್ವಲ್ಪ ನಿಧಾನವಾಗುತ್ತೆ. ಮೇಷರಾಶಿಯವರಿಗೆ ಮಧ್ಯಾಹ್ನದವರೆಗೂ ಅತ್ಯುತ್ತಮವಾದಂತಹ ದಿವಸ. ಮಧ್ಯಾಹ್ನವಾದ ನಂತರ ಮನಸ್ಸಿಗೆ ಕ್ಲೇಶ ಇದೆ. ಮುಖ್ಯವಾದಂತಹ ಸಂಬಂಧಗಳಲ್ಲಿ ಒಡಕು ಮಧ್ಯಾಹ್ನದ ನಂತರ ಕಾಣಿಸಬಹುದು. ವೃಷಭ ರಾಶಿಯವರಿಗೆ ದಿನಪೂರ್ತಿ ಬಹಳ ಶುಭಕರವಾಗಿದೆ. ಬೆಳಗ್ಗೆಯಿಂದ ನೀವು ಕಾರ್ಯಕ್ಷೇತ್ರದ ಜವಾಬ್ದಾರಿಗಳನ್ನು ನಿಭಾಯಿಸ್ತೀರಿ. ಮಧ್ಯಾಹ್ನವಾದ ಮೇಲೆ ಮಿತ್ರರ ಜೊತೆಗೆ ಮೋಜು ಮಸ್ತಿ ಇತ್ಯಾದಿಗಳನ್ನು ಮಾಡಬಹುದು. ಧನಾಗಮ ಕೂಡ ಸಾಧ್ಯತೆ ಇದೆ. ಮಿಥುನ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಅದೃಷ್ಟದಲ್ಲಿ ಸ್ವಲ್ಪ ಪರೀಕ್ಷಾ ಕಾಲ ಇರುತ್ತೆ. ಮಧ್ಯಾಹ್ನವಾದ ನಂತರ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಕರ್ಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಕ್ಲೇಶ ಇದೆ ಮನಸ್ಸಿಗೆ. ಅದಾದ ನಂತರ ಭಾಗ್ಯೋದಯವಾಗುತ್ತೆ. ಹಿರಿಯರ ಮತ್ತು ಭಗವಂತನ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ಸಿಂಹರಾಶಿಯವರಿಗೆ ಮಧ್ಯಾಹ್ನದವರೆಗೂ ನೀವು ಹೇಳಿದ್ದೆಲ್ಲ ನಡೀತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ನಿಮ್ಮ ಮುಖ್ಯವಾದಂತಹ ಜನಗಳ ಜೊತೆಗೆ ನಿಮಗೆ ಸ್ವಲ್ಪ ಮನಸ್ತಾಪ ಆಗೋದಿದೆ. ಮುಖ್ಯ ನಿರ್ಧಾರಗಳು ಮಧ್ಯಾಹ್ನವಾದ ಮೇಲೆ ನಿಮ್ಮ ಪರವಾಗಿ ಇರೋದಿಲ್ಲ. ಕನ್ಯಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸಂತಸವೇ, ಮನಸ್ಸಿಗೆ ನೆಮ್ಮದಿ. ಮಧ್ಯಾಹ್ನವಾದ ನಂತರ ಪ್ರೀತಿ ಪಾತ್ರದಿಂದ ಇವತ್ತು ಬಹಳ ಮಧುರವಾದಂತಹ ಕ್ಷಣಗಳನ್ನು ನೀವು ನೋಡಬಹುದು. ತುಲಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ನಾನಾ ರೀತಿಯ ಯೋಚನೆಗಳು, ಅಡಚಣೆಗಳು ಕಾಡ್ತಾ ಇರುತ್ತೆ. ಸಂಜೆಯ ಹೊತ್ತಿಗೆ ಇವೆಲ್ಲ ಬಗೆಹರಿದು ಜಯ ಪ್ರಾಪ್ತಿಯಾಗುತ್ತೆ. ಆರೋಗ್ಯದಲ್ಲಿ ಸುಧಾರಣೆ. ವೃಶ್ಚಿಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ನಾನಾ ರೀತಿಯ ಕ್ಲೇಶಗಳಿದೆ. ಜವಾಬ್ದಾರಿಗಳು ಸಂಸಾರದಲ್ಲಿ ಜಾಸ್ತಿ ಆಗುತ್ತೆ. ಮಧ್ಯಾಹ್ನವಾದ ನಂತರ ಮಕ್ಕಳ ಜವಾಬ್ದಾರಿ ಕೂಡ ಅದಕ್ಕೆ ಸೇರಿಕೊಳ್ಳುತ್ತೆ. ಆದರೆ ನಿಮ್ಮ ಬುದ್ಧಿಶಕ್ತಿಯಿಂದ ಎಲ್ಲವನ್ನೂ ಕೂಡ ನೀವು ಖಂಡಿತವಾಗಲೂ ನಿವಾರಿಸಿಕೊಳ್ಳಬಹುದು. ಧನು ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಬಹಳ ಚೆನ್ನಾಗಿದೆ. ಸಾಮಾಜಿಕ ಚಟುವಟಿಕೆಗಳು, ಮಾಧ್ಯಮದ ಚಟುವಟಿಕೆಗಳು ಇದೆಲ್ಲದರಲ್ಲೂ ಯಶಸ್ಸು ಪ್ರಾಪ್ತಿ. ಸಂಜೆ ಆಗ್ತಾ ಇದ್ದಂಗೆ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಸಂಸಾರದ ತಾಪತ್ರಯಗಳಲ್ಲಿ ನೀವು ಮುಳುಗಿ ಹೋಗ್ತೀರಿ. ಮಕರ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಿಮ್ಮ ಕುಟುಂಬದ ಜೊತೆಗೆ ಬಹಳ ಚೆನ್ನಾಗಿ ಸಮಯವನ್ನು ಕಳೆಯುತ್ತೀರಿ. ಮಧ್ಯಾಹ್ನವಾದ ನಂತರ ಮನಸ್ಸಿಗೆ ನೆಮ್ಮದಿ, ನಿಮಗೆ ಸಹೋದರರಿಂದ ಬಂಧು ಬಾಂಧವರಿಂದ ಪ್ರಾಪ್ತಿಯಾಗುತ್ತೆ. ಆತ್ಮವಿಶ್ವಾಸ ಚೆನ್ನಾಗಿ ಹೆಚ್ಚಿಗೆ ಆಗುತ್ತೆ. ಕುಂಭರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಮನಸ್ಸಿಗೆ ಇನ್ನೂ ಏನೋ ಒಂದು ತೊಂದರೆಗಳು ಇನ್ನೂ ಸಂಪೂರ್ಣ ಬಗೆಹರಿದಿಲ್ಲವೇನೋ ಅನ್ನೋಂತಹ ಭಾವನೆಗಳು ಇರುತ್ತೆ. ಮಧ್ಯಾಹ್ನವಾದ ನಂತರ ಕುಟುಂಬದಲ್ಲಿ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಕುಟುಂಬದವರೊಂದಿಗೆ ನೀವು ಬೆರೆತು ಮಾತನಾಡಿದಾಗ ಯಾವ ತೊಂದರೆಯೂ ಇಲ್ಲ ಅನ್ನೋದು ನಿಮಗೆ ಅರಿವಾಗುತ್ತೆ. ಮೀನರಾಶಿಯವರಿಗೆ ಮಧ್ಯಾಹ್ನದವರೆಗೂ ಸ್ವಲ್ಪ ಕಷ್ಟಕರವಾದಂತಹ ದಿವಸ ಆಗಿರುತ್ತೆ. ಮಧ್ಯಾಹ್ನವಾದ ನಂತರ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಮುಂದಿನ ಮಾರ್ಗದರ್ಶನ ಪ್ರಾಪ್ತಿಯಾಗುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ, ಮನನ, ಪಠಣ, ಲೇಖನ ಯಾವುದೋ ಒಂದನ್ನು ಕೂಡ ಮಾಡಿದರೂ ಜನ್ಮಾಂತರದ ಪಾಪದಿಂದ ನಾವು ಪಾರಾಗಬಹುದು. ಶುಭಮಸ್ತು. ಶ್ರೀಕೃಷ್ಣ ವಿಜಯ.